ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವಿದ್ದೀವಿ ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ನಿಲುವಾಗ್ಲು ಶ್ರೀ ಬಾಲ ತ್ರಿಪುರ ಸುಂದರಿ ಕ್ಷೇತ್ರ. ನಾವು ಬಂದಾಗ ತುಂಬ ಸಣ್ಣದಾಗಿ ಮಳೆ ಬರ್ತಾಯಿತ್ತು. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತದೆ ಎಲ್ಲೋ ಗೊತ್ತಿಲ್ಲ, ತುಂಬ ಚೆನ್ನಾಗಿತ್ತು. ದೇವಸ್ಥಾನದ ಒಳಗಡೆ ಗರ್ಭಗುಡಿ ಸುತ್ತ ಪ್ರದಕ್ಷಿಣೆ ಹಾಕಕ್ಕೆ ಬಂದಿದ್ದೀವಿ. ನಿಮ್ಗೆ ಇಲ್ಲೂ ಕಾಣಿಸ್ತಾ ಇರ್ಬೋದು ಮಳೆ ಹನಿ ಬರ್ತಾ ಇರೋದು. ಶ್ರೀ ಪ್ರಸನ್ನ ಗಣಪತಿ ಸನ್ನಿಧಿ. ಈ ದೇವಸ್ಥಾನದ ಒಳ ಆವರಣ ಹೀಗಿದೆ ನೋಡಿ, ತುಂಬ ಚೆನ್ನಾಗೈತೆ, ಪ್ರಶಾಂತವಾಗಿದೆ. ಇದು ಶ್ರೀ ನಾಗಮನೇಶ್ವರ ಸನ್ನಿಧಿ. ಶ್ರೀ ಬಾಲ ತ್ರಿಪುರ ಸುಂದರಿ ಅಮ್ಮನವರ ದರ್ಶನ. ಇದು ದೇವಸ್ಥಾನದ ಮುಂಭಾಗ, ಎಷ್ಟು ಚೆನ್ನಾಗಿದೆ ನೋಡಿ, ಮಳೆ ಬಂದಿರೋದಕ್ಕೂ ಮತ್ತು ಇಲ್ಲಿ ಸುತ್ತ ಮರಗಿಡ ಜಾಸ್ತಿ ಇರೋದ್ರಿಂದ ಯಾವಾಗಲೂ ಹಸಿರು ವಾತಾವರಣ, ತುಂಬ ಚೆನ್ನಾಗಿರುತ್ತೆ. ಈಗ ದೇವಸ್ಥಾನದ ಮತ್ತೊಂದು ಬದಿಯ ಬಾಗಿಲಿಂದ ಹೊರಗಡೆ ಹೋಗ್ತಾ ಇದ್ದೀವಿ. ಹೊರಗಡೆ ಹೇಗಿದೆ ನೋಡಿ. ಇಲ್ಲೂ ಅಷ್ಟೇ ಸುತ್ತ ಹಸಿರಿನಿಂದ ತುಂಬಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಅಲ್ಲಿ ಕಾಣಿಸ್ತಾ ಇರೋದು, ದೂರದಿಂದ ಕಾಣಿಸ್ತಾ ಇರೋದು ಶಿವನ ದೇವಸ್ಥಾನ. ಈಗ ನಾವು ಅಲ್ಲಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ ಇನ್ನೊಂದು ಜಾಗ ತೋರಿಸ್ತೀವಿ. ಇದು ನಾಗಸನ್ನಿಧಿ. ಇಲ್ಲಿ ಪ್ರದಕ್ಷಿಣೆ ಹಾಕ್ತಾರೆ. ನಾವು ಒಂದು ರೌಂಡ್ ಪ್ರದಕ್ಷಿಣೆ ಹಾಕಿ ಶಿವನ ದೇವಸ್ಥಾನ ಕಡೆ ಹೋಗೋಣ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ಶಿವನ ದೇವಸ್ಥಾನ ನೋಡಿ. ನಾವು ದೇವಸ್ಥಾನದ ಸುತ್ತಲೂ ಹೇಗಿದೆ ನೋಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಈ ಭಾಗದಿಂದ ದೇವಸ್ಥಾನ ಹೇಗೆ ಕಾಣಿಸುತ್ತೆ ನೋಡಿ. ಇದು ಈಶ್ವರನ ದೇವಾಲಯ. ಈ ಈಶ್ವರ ದೇವಾಲಯ ಕೂಡ ಎಷ್ಟೊಂದು ಅಚ್ಚುಕಟ್ಟಾಗಿದೆ ನೋಡಿ. ಬಾಲ ತ್ರಿಪುರ ಸುಂದರಿ ಅಮ್ಮನವರ ಮೂಲ ಸನ್ನಿಧಿ. ಇದರ ಒಳಗಡೆ ಗಂಡಸರುಗಳು ಹೋಗಂಗಿಲ್ಲ. ದೇವ್ರ ದರ್ಶನ ಎಲ್ಲ ಮುಗಿಸಿ ಪ್ರಸಾದಕ್ಕೆ ಹೋದು, ಬಿಸಿ ಬಿಸಿಯಾದ ಅನ್ನ ಪ್ರಸಾದ ತಿಂದು ಮನೆ ಕಡೆ ಹೊರಟು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.